Let's call upon on the stage with a huge round of applause. Till this performance is going to be rock. Come on, everybody. The Mahabharata is a complex story with great characters who are influenced by desires and whims. It teaches us great life lessons without explicitly explaining them. When one conquers his inner enemies, peace will retrieve back automatically. Now here are our fellow mates to perform an epic. Let's go. 5, 4, 3, 2, 1. Here we go. ग्लानिर्भवति भारत अभ्युत्थानमधर्मस्य तदात्मानं सृजाम्यहम् ಗುರುಗಳಾದ ವೈಶಂಪಾಯನ ಋಷಿಗಳೇ, ನನ್ನ ಅಜ್ಜನಾದ ವೀರ ಅಭಿಮನ್ಯುವಿನ ಮದುವೆಯ ನಂತರ ಏನಾಯಿತು? ಎಲೆ ಅಭಿಮನ್ಯುವಿನ ಮೊಮ್ಮಗನಾದ ಜನಮೇಜಯ ರಾಜನೇ, ಅಭಿಮನ್ಯುವಿನ ಮದುವೆಯ ನಂತರ ವಿರಾಟ ನಗರದಲ್ಲಿ ಪಾಂಡವರು, ದೃಪದ, ವಿರಾಟ, ಕೃಷ್ಣ, ಬಲರಾಮ, ಸಾತಕಿ ಮೊದಲಾದ ಪ್ರಮುಖರೊಂದಿಗೆ ಸಭೆ ಸೇರಿದರು. कृष्णं वन्दे जगद्गुरुं माधव त्रिभुवन जनप्रियम् कृष्णं वन्दे जगद्गुरुं माधव त्रिभुवन जनप्रियम् कृष्णं वन्दे जगद्गुरुं माधव त्रिभुवन जनप्रियम् मंत्रमुग्ध वेणुगान मोहन मंत्रमुग्ध वेणुगान मोहन सर्वरोग शमन महाभिषद्वरम् कृष्णं वन्दे जगत् धर्मयुद्ध शपथबद्ध शौर्यभरम् धर्मपालकम् यत्कृतिगमन शासकम् प्रलय चक्र प्रचोदकम् ಧರ್ಮರಾಯ ಕೌರವರ ಆಸ್ಥಾನಕ್ಕೆ ದೂತರನ್ನು ಕಳುಹಿಸಿ ನಿಮ್ಮ ಪಾಲಿನ ಭೂಮಿಯನ್ನು ಕೇಳಿ. ಧೃತರಾಷ್ಟ್ರ, ಭೀಮ, ದ್ರೋಣ, ಕೃಪಾಚಾರ್ಯ ಮೊದಲಾದ ಹಿರಿಯರಲ್ಲಿ ವಿನಯದಿಂದ ವರ್ತಿಸಿ ಅವರ ಪ್ರೀತಿಯನ್ನು ಸಂಪಾದಿಸಿ. ಇಷ್ಟಾದರೂ ದುರ್ಯೋಧನನು ಸೊಕ್ಕಿ ನಡೆದರೆ ಯುದ್ಧದಲ್ಲಿ ನಿಮ್ಮ ಪರಾಕ್ರಮವನ್ನು ತೋರಿಸಿ
ಹೌದೇ ಬಲರಾಮ? ಕೃಷ್ಣ, ದೂತರೇಕೆ, ವಿನಯವೇಕೆ? ಇದರಲ್ಲಿ ದುರ್ಯೋಧನನ ತಪ್ಪೇನಿದೆ? ಈ ಧರ್ಮರಾಯ ರಾಜ್ಯವನ್ನು ಪಣಕ್ಕಿಟ್ಟು ಸೋತಿದ್ದಾನೆ. ಬೇಕಾದರೆ ಈಗ ಮತ್ತೆ ಜೂಜಾಡಲಿ. ಈ ಧರ್ಮರಾಯ ಜೂಜಿನಿಂದಲೇ ಭೂಮಿಯನ್ನು ಗೆಲ್ಲಲಿ. ಗೆದ್ದರೂ ದುರ್ಯೋಧನ ರಾಜ್ಯವನ್ನು ಕೊಡದಿದ್ದರೆ ಆಗ ಬೇಕಾದರೆ ಯುದ್ಧ ಮಾಡಲಿ. ಬಲ ಬಲ ಬಲರಾಮ, ನೀನು ಬಹಳ ಒಳ್ಳೆಯ ಮಾತಾಡಿದೆ ಬಿಡು. ದುಷ್ಟ ದುರ್ಯೋಧನನನ್ನು ಅದೆಷ್ಟು ವಹಿಸಿಕೊಂಡು ಬರುತ್ತೀಯಲ್ಲ, ತಪ್ಪೇನಿದೆ? ಕತ್ತಲೆಯನ್ನು ಮೆಚ್ಚಿ ಹಾಡುವ ಗೂಬೆಗಳೂ ಇದೆಯಲ್ಲವೇ? ಸಾತ್ಯಕಿ, ವ್ಯಂಗ್ಯ ಬೇಡ, ನಿನ್ನ ಅಭಿಪ್ರಾಯವನ್ನು ಹೇಳು. ಪರಾಕ್ರಮಿಗಳಿಗೆ ದೂತರೂ ಬೇಡ. ಹೋರಾಡಿ ಸಾಯೋಣ, ಅಥವಾ ಶತ್ರುವೀರನ ತಲೆಯಲ್ಲಿ ಆಯುಧವನ್ನು ನೆಟ್ಟು ನಮ್ಮ ಭಾಗದ ಭೂಮಿಯನ್ನು ಕೇಳೋಣ, ಅಷ್ಟೇ. ಸರಿಯಾಗಿದೆ. ಎಲ್ಲ ರಾಜರ ಬಳಿಗೂ ದೂತರು ಹೋಗಲಿ. ಧರ್ಮರಾಯ, ಚಿಂತೆ ಬೇಡ, ಚಿಂತನೆ ಇರಲಿ, ಯೋಚನೆ ಬೇಡ. ಹಾಗಂತ ಯೋಚನೆಯನ್ನು ಬಿಡಬೇಡಿ. ಕ್ಷೇಮವಾಗಲಿ ನಿಮಗೆ, ನ್ಯಾಯ ದೊರಕಲಿ ನಿಮಗೆ. ನನ್ನ ಅಳಿಯನಾದ ಅಭಿಮನ್ಯುವಿನ ಮದುವೆ ಮುಗಿದಿದೆ. ಇನ್ನು ನಾನು ದ್ವಾರಕೆಗೆ ಹೊರಡುವೆ. ನನ್ನಿಂದ ಯಾವ ಕೆಲಸ ಆಗಬೇಕಿದ್ದರೂ ಒಬ್ಬ ಆಳಿನ ಮೂಲಕ ಹೇಳಿ ಕಳುಹಿಸಿ. ತಕ್ಷಣ ಹೊರಟು ಬರುತ್ತೇನೆ. ಆಗಬಹುದಲ್ಲ? बोलो श्री लाल कृष्ण महाराज की जय। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲಿಲ್ಲ, ನಿನ್ನ ಕೊಡಲಿನ ನಾದಾಬೇಕೆಂದು ಮನೆ ಕಡೆಗೆ ಕಳಿಸೋ ಗೋಪಿಗೆ ಮಾಡಿರ ಗೊಂಬನ್ನು. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಎಲೇ ಜನಮೇಜಯನೇ, ಕೇಳು. ಕೌರವರು ಪಾಂಡವರು ಎಲ್ಲಾ ರಾಜರ ಬಳಿಯೂ ದೂತರನ್ನು ಕಳಿಸಿ ನಡೆಯಬಹುದಾದ ಯುದ್ಧಕ್ಕೆ ಸಹಾಯ ಕೇಳಿದರು. ಕೆಲವರು ದುರ್ಯೋಧನನ ಕಡೆ ಮತ್ತೆ ಕೆಲವರು ಪಾಂಡವರ ಕಡೆ ಬರಲು ಒಪ್ಪಿದರು. ಕೌರವರು ಶ್ರೀಕೃಷ್ಣನ ಕಡೆ ಹೋಗಲಿಲ್ಲವೇ? ಶ್ರೀಕೃಷ್ಣ ದುರ್ಯೋಧನನಿಗೆ ಯಾವ ಸಹಾಯವನ್ನು ಮಾಡಲಿಲ್ಲವೇ? ಶ್ರೀಕೃಷ್ಣನ ವರ್ತನೆಯೇ ವಿಚಿತ್ರ. ಅದನ್ನು ಹೇಳುವೆ ಕೇಳು. भली 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 रा भली साहो रे बाहुबली भली 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 रा भली साहो रे बाहुबली के हारतनी के पट्टाली पट्टाली दुगना रंगी जय कोटाली गगनाले छत्र पट्टाली ದ್ವಾರಕ ದೂರವಿದೆ, ಅದಕ್ಕಾಗಿ ಬೇಗ ಹೊರಟೆ. ಶ್ರೀಕೃಷ್ಣ ಅಂದು ಸಭೆಯಲ್ಲಿ ಏನೆಂದ? ಆಳಿನ ಮೂಲಕ ಹೇಳಿ ಕಳುಹಿಸಿದರೆ ಸಾಕು ಎಂದ. ಆಳು ಎಂದರೆ ಕೆಲಸದವನು, ನನ್ನ ಭಾವನಾದ, ಸ್ನೇಹಿತನಾದ, ಹೆಚ್ಚೇನು ನಮ್ಮ ಸಂರಕ್ಷಕನಾದ ಶ್ರೀಕೃಷ್ಣನನ್ನು ಕರೆಯಲು ಸಾಮಾನ್ಯ ಆಳನ್ನು ಕಳುಹಿಸುವುದೇ? ಇಲ್ಲ, ಸಾಧ್ಯವಿಲ್ಲ.
ಅದಕ್ಕಾಗಿ ನಾನೇ ಹೊರಟೆ. ಶ್ರೀ ಕೃಷ್ಣ ಕೃಷ್ಣ. साहो रे साहो आजानुबाहो राजाधिराजा सुयोधना सुयोधना गान्धार्य गर्भद गदाधर धृतराष्ट्र महासुत महीवर शतसोदर अग्रज शरवीरा कौरवा ದ್ವಾರಕಾ ದೂರವಿದೆ, ಅದಕ್ಕಾಗಿ ಬೆಳಗ್ಗೆ ಬೇಗ ಹೊರಟೆ. ಕೃಷ್ಣ ಏನೆಂದನಂತೆ? ಆಳಿನ ಮೂಲಕ ಹೇಳಿ ಕಳಿಸಿದರೆ ಸಾಕಂತೆ, ಬರುತ್ತಾನಂತೆ. ಆ ಕೃಷ್ಣನನ್ನು ಕರೆಯಲು ಸಾಮಾನ್ಯ ಕೂಲಿ ಆಳನ್ನು ಕಳುಹಿಸಿದರೆ ನನ್ನ ಕೆಲಸ ಕೆಡುವುದಿಲ್ಲವೇ? ಅದಕ್ಕಾಗಿ ಈ ಆಳೆ ಹೊರಟಿದೆ. ಹೇಗಿದೆ ಈ ಆಳು? ಯಾರವನು? ಅರ್ಜುನನೇ. ಆದರೆ ಅವನು ದ್ವಾರಕೆಯ ಕಡೆಗೆ ಹೊರಟಿದ್ದಾನೆ. ಏನು ಮಾಡುವುದು? ನನ್ನ ಕೆಲಸ ಕೆಟ್ಟಿತು. ಅಯ್ಯೋ ಇಲ್ಲ, ನಾನೇ ಮೊದಲು ಹೋಗುವೆ. ಅರ್ಜುನ ಬರುವ ಮೊದಲೇ ಕೃಷ್ಣನನ್ನು ಕಾಣುವೆ. ఇది రణరంగం రణచదరంగం జరగాల్సిందే శర విధ్వంసం ఇది పగదేహంపై సగదాహం పరిలోపల పోరుకి సన్నాహం అర్జున గణశాస్త్రం గర్జన పిడుగాస్త్రం సురకత్తుల యుద్ధం శత్రువు సిద్ధం ఇది మా రణహోమం కన 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 రక్కస కననం కన ధన 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 దానవ దహనం అడగడుగున పిడుగులనే కురిసే తీరుడు వీడాలా కన 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 రక్కస కననం ಇಬ್ಬರೂ ಬರುತ್ತಿದ್ದಾರೆ, ಬರಲಿ. ನಾನು ಎಲ್ಲರಿಗೂ ಸಮ, ಎಲ್ಲರಿಗೂ ಪ್ರಿಯ, ಎಲ್ಲರಿಗೂ ಸ್ನೇಹಿತ. ಕನ್ನಡಿ ಇದ್ದಂತೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರಿಗೆ ಫಲ ಲಭಿಸಲಿ. ಮನುಷ್ಯ ನಟಿಸುವುದೇ ಹೆಚ್ಚು, ತನ್ನನ್ನು ತಾನು ಇರುವಂತೆ ತೋರಿಸಿಕೊಳ್ಳುವವರು ಬಹಳ ಕಡಿಮೆ. ಇವರನ್ನು ಪರೀಕ್ಷಿಸೋಣ. ನಾನೀಗ ನಿದ್ರಿಸುವಂತೆ ನಟಿಸುತ್ತೇನೆ. ಅವರ ವರ್ತನೆಯನ್ನು ಗಮನಿಸೋಣ. మురిపాల ముకుంద సరదాల సనంద మురిపాల ముకుంద సరదాల సనంద మురిపాల ముకుంద సరదాల సనంద పొద పొదలోనంత గొడుగుతల పర ఎద ఎదలోన నటించింది చాలురా అలసట నిను కోరి నిలుచుందిరా కన్నాని దురించరా నా కన్నాని దురించరా చిటికెన వేలిని కొండను మూసిన కన్నాని దురించరా నా కన్నాని దురించరా చిలికిన చెల్లెల కొండను దోచిన కన్నాని దురించరా నా కన్నాని దురించరా కన్నాని దురించరా నా కన్నాని దురించరా. ಅಬ್ಬಾ, ಅಂತೂ ನಾನೇ ಮೊದಲು ಬಂದೆ. ಏನಿದು? ಕೃಷ್ಣ ನಿದ್ರಿಸುತ್ತಿದ್ದಾನೆ. ಎಬ್ಬಿಸಲೇ? ಬೇಡ, ಕಾಯೋಣ. ಎಷ್ಟು ಹೊತ್ತು? ಬೇಗ ಹೇಳಬಾರದೆ ಈತ? ಆಸನಗಳು ಖಾಲಿ ಇವೆ. ಈ ಆಸನದಲ್ಲಿ ಕೂರುತ್ತೇನೆ.
ನಾನು ಕೆಳಗೆ ಕೂತರೆ ಕೃಷ್ಣ ಖುಷಿಯಾದನು, ನನ್ನ ಕಡೆಗೆ ಬಂದಾನು. ನಾನು ಕೆಳಗೆ ಕೂರುವೆನು. ಇಲ್ಲ, ಅರ್ಜುನ ಬಂದು ಮೇಲೆ ಕುಳಿತರೆ? ಆಗ ನಾನು ಕೆಳಗೆ ಕೂತಿದ್ದರೆ ನನ್ನ ಮರ್ಯಾದೆ ಗತಿ ಏನು? ಇಲ್ಲ, ಕೃಷ್ಣನ ಕಾಲ ಕೆಳಗೆ ಕೂತರೆ ಅವಮಾನವಲ್ಲವೇ? ನಾನೇ ಮೊದಲು ಇಲ್ಲಿ ಕೂತು ಬಿಟ್ಟರೆ ಅರ್ಜುನನಿಗೆ ಕಾಲು ಬುಡವೇ ಗತಿ. ಹಾ ಹಾ ಹಾ. ನಾನೂ ಬಂದೆ. ಏನಿದು, ಕೃಷ್ಣ ನಿದ್ರಿಸುತ್ತಿದ್ದಾನೆ? ಆಗಲಿ, ಕಾಯೋಣ. ಕರುಣಾಕರ, ಲೋಕೈಕ ವೀರರಾದ ನಾವೈವರು ಜೂಜಿನಲ್ಲಿ ಸೋತು ಅಪಮಾನದಿಂದ ತಲೆ ತಗ್ಗಿಸಿ ದ್ರೌಪದಿಗೆ ಮಾನಭಂಗವಾಗುವ ಪ್ರಸಂಗ ಒದಗಿದಾಗ ದ್ರೌಪದಿಗೆ ಅಕ್ಷಯ ವಸ್ತ್ರ ನೀಡಿ ಅನುಗ್ರಹಿಸಿದವನು ನೀನಲ್ಲವೇ? ನಿನ್ನೆದುರಿಗೆ ನಾನು ಕೂಡಲಾರೆ. ನಾನು ನಿಂತೇ ಇರುತ್ತೇನೆ. ವೀರರು ವೀರರಂತಿರಬೇಕು, ಭಕ್ತರಂತಲ್ಲ. ನಾನು ನನ್ನ ತನವನ್ನು ಬಿಟ್ಟು ಕೊಡಬಾರದು. ಹ ಹ ಹಾ. ವೀರರಾದ ಮಾತ್ರಕ್ಕೆ ಗರ್ವಿಯಾಗಬಾರದು. ಬಂಧುಗಳ ಎದುರಿಗೆ, ಸ್ನೇಹಿತರ ಎದುರಿಗೆ, ಸಂರಕ್ಷಕರ ಎದುರಿಗೆ ಜಂಬಬೇಕೆ? ನನ್ನ ವಿನಯವೇ ನನಗೆ ಭೂಷಣ. ಓ ಪಾರ್ಥ, ಸ್ವಾಗತ ನಿನಗೆ. ಯಾವಾಗ ಬಂದದ್ದು? ಕ್ಷೇಮವೇ? ಬರುವ ಸುಳಿವನ್ನು ನೀಡದೆ ಬರುವ ಕಾರಣವೇನು? ಏನೂ ತೊಂದರೆ ಇಲ್ಲ ತಾನೇ? ಮುರಾರಿ, ಸರ್ವರೂ ಕ್ಷೇಮ. ನಿನ್ನ ಕರುಣೆಯ ವಜ್ರ ಪಂಜರದ ರಕ್ಷೆಯಲ್ಲಿರುವ ನಮಗೆ ಯಾವ ಅಪಾಯವೂ ಇಲ್ಲ. ಕೃಷ್ಣ ಪರಮಾತ್ಮ, ನಾನು ಬಂದಿದ್ದೇನೆ. ನನ್ನನ್ನು ಸ್ವಲ್ಪ ಗಮನಿಸಿ. ಅಷ್ಟೇ ಅಲ್ಲ, ನಾನೇ ಮೊದಲು ಬಂದಿದ್ದು. ಬೇಕಾದರೆ ಅರ್ಜುನನನ್ನು ಕೇಳಿ. ಓ ದುರ್ಯೋಧನ, ಏನಿದು ದಿಢೀರಾಗಮನ? ನಿನಗೂ ಸ್ವಾಗತ ದುರ್ಯೋಧನ. ಇಬ್ಬರು ಏಕಕಾಲಕ್ಕೆ ಬಂದಿದ್ದೀರಿ. ನಿಮ್ಮಿಬ್ಬರ ಮಧ್ಯೆ ಸೌಹಾರ್ದ ಏರ್ಪಟ್ಟಿತೆ? ಆಗಿದ್ದರೆ ತುಂಬಾ ಸಂತೋಷ. ಸೌಹಾರ್ದವೇ? ಅದು ಪಾಂಡವರೊಂದಿಗೆ ಎಂದೆಂದಿಗೂ ಸಾಧ್ಯವಿಲ್ಲ. ಕೆಲವೇ ದಿನಗಳಲ್ಲಿ ಯುದ್ಧ ನಡೆಯಲಿ. ನಾನು ನಿನ್ನ ಸಹಾಯ ಕೇಳಲು ಬಂದೆ. ನಿನ್ನ ಅಭಿಪ್ರಾಯವೇನು ಕೃಷ್ಣ? ನಿನ್ನ ಸಹಾಯ ಬಯಸಿರುವ ನನಗೆ ನಿನ್ನಿಂದ ಯಾವ ಭರವಸೆ ಸಿಗಬಹುದು? ಹೌದು ಕೃಷ್ಣ, ನಮ್ಮ ಕೋರಿಕೆಯೂ ಅದೇ. ನಮಗೆ ನಿಮ್ಮ ಸಹಾಯ ಬೇಕು ಪ್ರಭು. ಎಲ್ಲ ಪಾಂಡವರ ಪ್ರಾರ್ಥನೆಯೂ ಅದೇ. ನನ್ನನ್ನು ಎಲ್ಲರೂ ಸಮ, ಪ್ರಿಯ, ಸುಹೃತ ಎನ್ನುತ್ತಾರೆ. ನಾನು ನಿಮ್ಮಿಬ್ಬರಿಗೂ ಸಮಾನ ಸಹಾಯ ಮಾಡಲು ಸಿದ್ಧನಿದ್ದೇನೆ. ನಾನು ನನ್ನ ಬಲವನ್ನು 2 ಭಾಗವಾಗಿ ಹಂಚುತ್ತೇನೆ. ನೀವು ನಿಮ್ಮ ಇಷ್ಟದಂತೆ ಆರಿಸಿಕೊಳ್ಳಿ. 1ನೇ ಭಾಗ ನಾನು. ಆದರೆ ನಾನು ಯಾವುದೇ ಆಯುಧ ಹಿಡಿಯುವುದಿಲ್ಲ, ಕೇವಲ ಜೊತೆಗೆ ಇರಬಲ್ಲೆ. 2ನೇ ಭಾಗ 10 ಲಕ್ಷ ಮಂದಿ ಪರಮ ಶೂರರಾದ ನನ್ನ ಮಕ್ಕಳ ಸೈನ್ಯವಿದೆ. ಅವರ ಯುದ್ಧ ಮಾಡುತ್ತಾರೆ. ಈಗ ಹೇಳಿ, ನಾನು ಬೇಕೋ ನನ್ನ ಸೈನ್ಯ ಬೇಕೋ? ಆಯ್ಕೆ ನಿಮ್ಮದು. ಶ್ರೀಕೃಷ್ಣ ನಮಗೆ. ನಿಲ್ಲು. ಮೊದಲು ಬಂದವನು ನಾನು. ಆಯ್ಕೆಯ ಮೊದಲ ಅವಕಾಶವು ನನ್ನದು. ನಾನು ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ಮೊದಲ ಅವಕಾಶ ನನಗಿರಲಿ. ವಾದ ಬೇಡ. ಮೊದಲು ಬಂದದ್ದು ದುರ್ಯೋಧನನೇ ಇರಬಹುದು. ಆದರೆ ನನಗೆ ಮೊದಲು ಕಂಡದ್ದು ಪಾರ್ಥ. ಇವನು ಚಿಕ್ಕವನಲ್ಲವೇ? ಶ್ರೀಕೃಷ್ಣ, ನೀನಿಲ್ಲದೆ ಸೈನ್ಯ ಎಷ್ಟು ದೊಡ್ಡದಿದ್ದರೇನು? ನಮಗೆ ಬೇಡ, ನಮಗೆ ನೀನೇ ಬೇಕು. ಕೃಷ್ಣ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಹುರ್ರ! ನನ್ನ ಇಷ್ಟ ನೆರವೇರಿತು. 10 ಲಕ್ಷ ಶೂರರ ಪಡೆ ನನ್ನ ಕಡೆ. ಬಲ, ನನ್ನ ಅದೃಷ್ಟಕ್ಕೆ ಕೊನೆಯೇ ಇಲ್ಲ. ಕೃಷ್ಣ, ತುಂಬಾ ಸಂತೋಷ. ಕೊಟ್ಟ ಮಾತು ತಪ್ಪಬೇಡ. ನಿರಾಯುಧನಾದ ನಿನ್ನನ್ನು ಕಟ್ಟಿಕೊಂಡು ನನಗೇನು ಲಾಭ? ನನಗೆ ನಿನ್ನ ಸೈನ್ಯ ಬೇಕು. ಇದರ ಮೇಲೆ ನಿಮ್ಮ ಅಣ್ಣ ಬಲರಾಮ ನನ್ನ ಕಡೆ ಗೊತ್ತೋ? ಆತನನ್ನು ಕಂಡು ಆತನನ್ನು ನನ್ನ ಪಕ್ಷಕ್ಕೆ ಕರೆಯುತ್ತೇನೆ.
ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಗುರುವರ್ಯ ನಮೋ ನಮಃ. ದೀರ್ಘಯುವಾಗು. ಏನು ಬಂದದ್ದು? ಕೃಷ್ಣ ಪಾಂಡವರ ಕಡೆ ಇರುತ್ತಾನಂತೆ. ತಾವು ನನ್ನ ಕಡೆ ಇದ್ದು ತಮ್ಮ ಅಪರಿಮಿತ ಬಲದಿಂದ ಯುದ್ಧ ಮಾಡಿ ನನಗೆ ಜಯ ತಂದುಕೊಡಬೇಕು ಮಹನೀಯ. ಹಾಗೆಯೇ ಆಗಬಹುದಾಗಿತ್ತು, ಆದರೆ ಕೃಷ್ಣ ಬೇಸರ ಪಟ್ಟುಕೊಳ್ಳುತ್ತಾನೆ. ನಾನು ನನ್ನ ತಮ್ಮನ ವಿರುದ್ಧ ಪಕ್ಷದಲ್ಲಿ ಬಹಿರಂಗವಾಗಿ ನಿಲ್ಲಲಾರೆ. ನಾನು ನಿನ್ನ ಕಡೆಯೂ ಇಲ್ಲ, ಪಾಂಡವರ ಕಡೆಯೂ ಇಲ್ಲ. ತೀರ್ಥಯಾತ್ರೆಗೆ ಹೋಗಿ ಬಿಡುತ್ತೇನೆ. ನನ್ನ ಕೆಲಸ ಕೆಟ್ಟಿತು, ಬೇರೆ ಉಪಾಯವಿಲ್ಲ. ಕೃಷ್ಣ ಬೇಸರ ಪಟ್ಟುಕೊಳ್ಳುತ್ತಾನಂತೆ. ಕೃಷ್ಣ ಬೇಸರ ಪಟ್ಟುಕೊಳ್ಳುತ್ತಾನಂತೆ. ಅಣ್ಣ ತಮ್ಮ ಒಟ್ಟಿಗೆ ಸುಖವಾಗಿರಿ, ಯಾರು ಬೇಡವೆನ್ನುತ್ತಾರೆ? ಅರ್ಜುನ, ಏಕೆ, ಏನಾಯಿತು? ನಿನ್ನ ಬುದ್ಧಿಗೆ ಮಂಕು ಕವಿಯಿತೆ. 10 ಲಕ್ಷ ಶೂರರನ್ನು ಪಡೆಯುವ ಅವಕಾಶ ಕೈಯಾರೆ ಬಿಟ್ಟುಕೊಟ್ಟೆಯಲ್ಲ. ಇದು ನಿನ್ನ ದಡ್ಡತನವೇ? ಚಕ್ರ ಹಿಡಿಯದ, ಯುದ್ಧ ಮಾಡದ ನನ್ನಿಂದ ಏನು ಪ್ರಯೋಜನ ನಿನಗೆ? ಯಾಕೆ ನನ್ನನ್ನು ಆರಿಸಿಕೊಂಡೆ? ಸರ್ವ ಪ್ರಹರಣಾಯುಧನಾದ ಶ್ರೀಕೃಷ್ಣ, ನಮಗೆ ನೀವು ಬೇಕು. ಈ ರಾಜ್ಯ ಭೋಗಕ್ಕಿಂತ ಗೆಲುವಿಗಿಂತ ನಿನ್ನ ಪ್ರೀತಿ ಆತ್ಮೀಯತೆ ನಮಗೆ ಬೇಕು ಪ್ರಭು. ರಾಜ್ಯ ವೈಭವಗಳು ಇಂದು ಇರಬಹುದು, ನಾಳೆ ಹೋಗಬಹುದು. ಇಂದು ಸೋತವರು ನಾಳೆ ಗೆಲ್ಲಬಹುದು. ಕಾಲದ ಪ್ರವಾಹದ ಸುಳಿಯನ್ನು ತಿಳಿದವರಾರು. ನಮಗೆ ಸಂಬಂಧಗಳು ಮುಖ್ಯ, ಸ್ನೇಹ ಮುಖ್ಯ, ನೀನು ಮುಖ್ಯ. ಬಲ ಅರ್ಜುನ, ನನಗೆ ಗೊತ್ತಿತ್ತು ಇದು ಹೀಗೆಯೇ ಆದೀತೆಂದು. ತಿಳಿದೆ ಆಯ್ಕೆಯ ಅವಕಾಶವನ್ನು ಕಲ್ಪಿಸಿದೆ. ನಿನ್ನ ಪ್ರೀತಿ ನಿಷ್ಠೆಗಳು ಕಂಡು ಸಂತುಷ್ಟನಾಗಿದ್ದೇನೆ. ನನ್ನನ್ನು ಅಪಾರ ಪ್ರೀತಿಸುವವರು ನೀವು ನನ್ನ ಪ್ರಾಣಪ್ರಿಯರು. ಮಮ ಪ್ರಾಣ ಹಿ ಪಾಂಡವ, ಪಾಂಡವರೇ ನನ್ನ ಪ್ರಾಣ, ಪಾಂಡವರೇ ನನ್ನ ಪ್ರಾಣ. ಪಾರ್ಥ, ಆಯುಧ ಹಿಡಿಯದ ನಾನು ಯುದ್ಧದಲ್ಲಿ ಯಾವ ರೀತಿ ಸಹಾಯ ಮಾಡಲಿ? ಸ್ವಾಮಿ, ಸರ್ವರ ದೇಹವೆಂಬ ರಥವನ್ನು ನಡೆಸುವ ಪರಮಾತ್ಮನೇ ನೀನು. ನನ್ನ ರಥದ ಸಾರಥಿಯಾಗಿ ನನ್ನ ರಥವನ್ನು ನಡೆಸುವೆಯಾ? ನಮ್ಮನ್ನು ರಕ್ಷಿಸುವೆಯಾ? ತಥಾಸ್ತು.
ಹಿಂದೂ ಧರ್ಮದಲ್ಲಿ ಮಹಾಭಾರತ ಹಾಗೂ ರಾಮಾಯಣಕ್ಕೆ ಪಾವಿತ್ರತೆಯ ಸ್ಥಾನವನ್ನು ನೀಡಲಾಗಿದೆ. ಅದರಲ್ಲಿ ಬರುವ ಪ್ರತಿಯೊಂದು ಪಾತ್ರವನ್ನು ದೇವರೆಂದೇ ಪರಿಗಣಿಸಲಾಗಿದೆ. ಈ ಎಲ್ಲ ಪಾತ್ರಗಳು ಊಹೆಗೂ